ಏನಾಯ್ತು? ಏನಿಲ್ಲ ರೀ, ಕಾಫಿ ಸ್ವಲ್ಪ ಬಿಸಿ ಇತ್ತಲ್ಲ. ಚಿರು ಹಾರಿಸ್ತಿದ್ ಗಾಳಿಪಟ ಅಲ್ವಾ? ರೀ ವೇದಾ, ಸ್ವಲ್ಪ ಬರ್ತೀರಾ? ರೀ ಅದು ಗಾಳಿಪಟ ಅಲ್ವೇನ್ರಿ? ಹೌದು. ಮತ್ತೆ ಯಾಕ್ರಿ ಗಾಳಿ ಹಾರ್ತಿದೆ? ಯಾರೋ ಹಾರಿಸ್ತಿದ್ದಾರೆ, ಅದಕ್ಕೆ ಹಾರ್ತಿದೆ. ಪಟ ಹಾರಿಸ್ತಿರೋದು ಯಾರು ಅಂತ ನೋಡ್ಕೊಂಡ್ ಬರ್ತೀರಾ? ಯಾರು? ನಾನಾ? ಏಕೆ ಭಯನಾ? ಭಯನಾ? ಇಲ್ವೇ? ಇಲ್ಲ. ಮತ್ ಹೋಗಿ ನೋಡ್ಕೊಂಡ್ ಬನ್ನಿ. ನೆನ್ನೆ ರಾತ್ರಿ ನಾನು ತಿಮ್ಮ ಅಲ್ಲ ಸಿಂಹ ಸಿಂಹ ಅಂತ ಹೇಳ್ತಿದ್ರಿ. ನಾ ಸಿಂಹನೇ ಕಣ್ರಿ. ಈಗೇನು ಹೋಗಿ ನೋಡ್ಕೊಂಬರ್ಬೇಕಾ? ಹೋಗ್ತೀನಿ, ಇಟ್ಕೊಳ್ಳಿ. ಭಯ ಅನ್ನೋದು ನಾನು ಇಷ್ಟೇನಲ್ಲ ಇಲ್ಲ, ನೋಡ್ಕೊಂಬರ್ತೀನಿ ರೀ. ಹೆದರಲ್ಲ ಸಿಂಹ. ಆಂಜನೇಯ ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ವೇದು ಏನಾಯ್ತು? ಯಾಕೆ ಹೆದರ್ಕೊಂಡಿದ್ದೀರಾ? ಏನಾಯ್ತು? ಕರ್ಮ, ಗಾಳಿಪಟ ಹಾರೋದನ್ನು ನೋಡಿ ಹೆದರ್ಕೊಳ್ಳೋ ಸಿಂಹನೂ ಇರುತ್ತೆ ಅಂತ ಈಗಲೇ ನೋಡಿದ್ದು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಅಳಿಯಂದ್ರೆ ಪಟ ಹರ್ತಿದ್ರೆ ನೀವು ಯಾಕೆ ಎಷ್ಟು ಹೆದರ್ಕೋಬೇಕು? ಅದು ಪಟ ಯಾರು ಹಾರಿಸ್ತಿಲ್ಲ ಮಾವ, ಅದೇ ಹಾರ್ತಿದೆ. ವೇದ, ನಿಮ್ಮ ಯಜಮಾನ್ರಿಗೆ ಮತ್ತೆ ಯಾವುದೋ ಫೋಬಿಯಾ ಅಟ್ಯಾಕ್ ಆಗಿರಬೇಕು. ಪಟ ಹಾರ್ತಿದೆ ಅಂತೆ, ಅದನ್ನ ಯಾರೂ ಹಾರಿಸ್ತಿಲ್ವಂತೆ. ಗಾಳಿಪಟ ಹಾರ್ತಿರೋದನ್ನ ನಾನು ನೋಡಿದೆ. ಚೈತ್ರ ಹಾರಿಸ್ತಿದ್ದಾಳೋ ಏನೋ? ಅವಳು ಅತ್ತಿಗೆ ರೂಮ್ಗೆ ಹೋಗೋದನ್ನ ನೋಡಿದೆ. ಪಟ ಈಗಲೂ ಹಾರ್ತಿದೆ. ಬನ್ನಿ, ಅದೇನು ಅಂತ ನೋಡೋಣ. ಬನ್ನಿ, ಹೆದರ್ಕೋಬೇಡಿ, ನಾವೆಲ್ಲ ಇದ್ದೀವಿ. ಬನ್ನಿ. ಜಯಸಿಂಹ, ಗಾಳಿಪಟದ ದಾರದ ಕೊನೆ ಗ್ರಿಲ್ ಕಟ್ಟಿದೆ, ಕಾಣಿಸ್ತಾ ಇಲ್ವಾ ನಿಮಗೆ? ಗಾಳಿಪಟ ತಾನಾಗೆ ಹಾರಾಡ್ತಿತ್ತಂತೆ. ಅಲ್ಲ ಬಾವ, ಗಾಳಿಪಟ ದಾರ ಕಟ್ಟಿತ್ತೋ ಇಲ್ವೋ ಅನ್ನೋ ನೋಡೋ ತಾಳ್ಮೆನೋ ಇಲ್ವಾ ನಿಮ್ಗೆ? ಗಾಳಿಪಟ ಕಟ್ಟಿತ್ತೋ ತಗ್ಲಾಕೊಂಡಿತ್ತೋ ಅದು ಬೇರೆ ವಿಷಯ. ಚಿರು ಗಾಳಿಪಟನ ಯಾರು ಹಾರಿಸ್ತಿದ್ರು? ಅದನ್ನ ಯಾರಲ್ಲಿ ಕಟ್ಟಿದ್ದು? ಅಯ್ಯೋ, ಮೊದಲು ಕಟ್ಟಿರ್ಲಿಲ್ಲ, ಗಾಳಿ ತೇಲ್ದಂಗಿತ್ತು. ಈಗ ನೋಡಿದ್ರೆ ಕಟ್ಟ ಆಗಿದೆ. ಚಿರು ಪಟ ಹಾರಿಸಿದ ಜಾಗದಲ್ಲೇ ಆ ಪಟ ಯಾಕೆ ಹಾರ್ತಿತ್ತು? ಅದು ಅಲ್ಲದೆ ಪಟ ಹಾರಿಸು ಹುಚ್ಚಿದ್ದು ಚಿರುಗ್ ಮಾತ್ರ. ಇದೆಯೋ ಇಲ್ವೋ, ಒಳ್ಳೇದೋ ಕೆಟ್ಟದೋ, ಒಟ್ನಲ್ಲಿ ಈ ಮನೇಲಿ ಏನೋ ನಡೀತಾ ಇದೆ. ಅಪಘಾತ ಅನಾಹುತ ಆಗಿರೋ ಮನೇಲಿ ಶಾಂತಿ ಮಾಡಿಸ್ಲಿಲ್ಲ ಅಂದರೆ ಏನಾದರೂ ಅಪಾಯ ತಪ್ಪಿದ್ದಲ್ಲ.
ಆದ್ರೆ ಒಂದಂತೂ ಸತ್ಯ, ಇಲ್ಲೇನೋ ಸಮಥಿಂಗ್ ನಡೀತಾ ಇತ್ತು. ಇಲ್ಲಿಗೆ ಹೇಗೆ ಬಂತು? ಬ್ರದರ್ ಅಶೋಕ್, ಬ್ರದರ್, ಅದು ಅಲ್ಲಿ ಅಲ್ಲಿ ಏನದು? ಚಿರುಕ್ ಕಾಲಾಗ್ತಿದ್ವಲ್ಲ ಸ್ಟ್ಯಾಂಡ್, ಅದಲ್ಲಿ. ಅದು ಇಲ್ಲಿಗೆ ಹೇಗೋ ಬರೋಕ್ ಸಾಧ್ಯ? ಯಾರಿಗೊತ್ತು? ಆತ್ಮ ಏನಾದ್ರು ಬಂದು ಇಲ್ಲಿ ಹುಚ್ಚಿನ ತರ ಮಾತಾಡ್ಬೇಡ. ಅದೇ ತೋರ್ಸು. ಸರ್, ಪೋಸ್ಟ್ ಮಾರ್ಟಮ್ ಮಾಡುವಾಗ ಇದನ್ನ ಎತ್ತಿಟ್ಟಿದಾರಂತೆ, ಕೊಡೋಣಂತ ಬಂದೆ. ನೋಡ ಅಶೋಕ್, ಆರತಿ ತುಂಬ ನೊಂದಿದ್ದಾಳೆ. ಈಗ ಅವಳಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಹೊರಗಡೆ ಸುತ್ತಾಡೋದು, ಐಸ್ ಕ್ರೀಮ್ ತಿನ್ನೋದೆಲ್ಲ ಬೇಡ, ಬಿಟ್ಬಿಡು. ಬಾಬಾ ನೋಡು, ಈಗ ಯಾವ ಎಕ್ಸ್ಪ್ಲನೇಷನು ಬೇಡ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಶೋಕ್. ನೀನು ಯಾವ ತಪ್ಪು ಮಾಡೋದಿಲ್ಲ ಅಂತ ನನಗೆ ಗೊತ್ತು. ನಿನಗೇನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸ್ಕೊಂಡು ಅದರಿಂದ ದೂರ ಆಗಬೇಡು. ನಿಜ ಕಣೋ, ನಮ್ಮೆಲ್ಲ ಬಿಸ್ನೆಸ್ಸು ಆ ಅಶೋಕ್ನಿಂದಾಗೆ ಢಮಾರ್ ಆಗ್ತಾ ಇದೆ. ಅವನಿರೋವರೆಗೂ ನಾವು ಉದ್ಧಾರ ಆಗಲ್ಲ. ಅವ್ನು ಬದುಕಿರೋವರೆಗೂ ನಮ್ಗೆ ಯಾವ ಟೆಂಡರು ಸಿಗಲ್ಲ. ಅವನ ಕತೆ ಮುಗಿಸ್ಬಿಡ್ಬೇಕು ಅಣ್ಣ. ಅವತ್ತು ಆ ಇನ್ಸ್ಪೆಕ್ಟರ್ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ಅವನ ಕತೆ ಹರೋಹರ ಆಗಿರೋದು. ಅವನು ಇಂಚಾಗಿ ಸಾಯ್ಬೇಕು. ಅವನ ಮಾನ ಮರ್ಯಾದೆನ ಇಡೀ ಸಮಾಜದ ಮುಂದೆ ಹರಾಜ್ ಹಾಕಬೇಕು. ಅವನ ಇಡೀ ಸಂಸಾರ ಬೀದಿಗೆ ಬರಬೇಕು. ಅವನು ಒಂಟಿಯಾಗಿ ನನಗೆ ಸಾವು ಬೇಕು ಅಂತ ಅಳುವಾಗ ಢಮಾರ್. ಅಮ್ಮ, ಏನ್ ಮಾಡ್ತಿದ್ಯಾ? ಅಯ್ಯೋ, ಇಷ್ಟು ದೊಡ್ಡ ಮನೆಗ ನಿನ್ ಕಣ್ಣು ಹಾಕಿರೋದು? ಇವಾಗೆಲ್ಲ ಅದ್ ಬೇಕಾ ನಿನಗೆ? ನಿನ್ಗೆ ಕಣ್ಣಿಗೆ ಗ್ಲಿಸರಿನ್ ಹಾಕು ಅಂತ ಹೇಳ್ದೆ, ಹಾಕೊಂಡ್ಯಾ? ಕಣ್ಣು ಉರಿಯುತ್ತೆ ಕಣೆ. ಕಾಫಿ ತಗೋ. ಅಯ್ಯೋ ಅಕ್ಕ, ಕಾಫಿ ಎಲ್ಲ ಯಾಕೆ ಮಾಡಿದ್ರಿ? ಮನೆಗೆ ಬಂದಿರೋ ಅತಿಥಿಗಳಿಗೆ ನೀರು ಕಾಫಿ ಕೊಡದೇ ಇದ್ರೆ ಹೇಗೆ? ಅಯ್ಯೋ, ನಾವು ಅತಿಥಿಗಳಲ್ಲಮ್ಮ, ಸಹಾಯ ಕೇಳ್ಕೊಂಡು ಬಂದಿರೋರು. ಏನೇ ಆದ್ರೂ ನೀವು ನಮ್ಮ ಅತಿಥಿಗಳೇ, ತಗೊಳ್ಳಿ. ಯಜಮಾನ್ರೆ, ಅರೆ ಏನ್ ಮಾಡ್ತಿದ್ದೀರಿ? ಬಿಡಿಮ್ಮ. ನೀವೇ ನಮ್ಮ ಪಾಲಿನ ದೇವರು. ನೀವೇ ನಮ್ಮನ್ನು ಕಾಪಾಡಬೇಕು. ಎದ್ದೇಳಿ ಮೇಲೆ. ವಿಷಯ ಏನು ಅಂತ ಹೇಳಿ. ಎದ್ದೇಳಿ ಮೇಲೆ. ಯಜಮಾನ್ರೆ, ನನ್ನ ಹೆಸರು ಶಕುಂತಲಾ. ಇವಳು ನನ್ನ ಮಗಳು ಜಾನಕಿ. ನಮ್ಮನೆ ಗಂಡು ದಿಕ್ಕಿಲ್ದೇ ಇರೋ ಮನೆ ಯಜಮಾನ್ರೆ. ದಯವಿಟ್ಟು ಇವಳಿಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ. ಏನು ಓದ್ಕೊಂಡಿದ್ಯಮ್ಮ? B.Com ಓದಿದ್ದೀನಿ ಸರ್. ಮತ್ತೆ ಎಲ್ಲಾದ್ರೂ ಅಕೌಂಟೆಂಟ್ ಆಗಿ ಸೇರ್ಕೋಬಹುದಲ್ಲ? ಅದೇ ಆಸೆಯಿಂದ ಇಲ್ಲಿ ಬಂದ್ವಿ ಸರ್. ದಯವಿಟ್ಟು ನೀವು ನಮಗೆ ಒಂದು ಕೆಲಸ ಕೊಡಬೇಕು. ನಾವೆಲ್ಲೇ ಹೋದರೂ ಕಣ್ಣು ದಿಕ್ಕಿಲ್ದಿರೋ ಮನೆ ಅಂತ ನಮ್ಮನ್ನ ಕೆಟ್ಟ ದೃಷ್ಟಿಲಿ ನೋಡ್ತಾರೆ. ನಿಮ್ಮನ್ನ ಬಡವರ ಅನ್ನದಾತರು ಅಂತ ಹೇಳ್ತಾರೆ ಸರ್. ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಕೈ ಬಿಡಬೇಡಿ ಸರ್. ಪ್ಲೀಸ್ ಸರ್, ನಮಗೆ ತಿನ್ನೋದಕ್ಕೂ ಗತಿ ಇಲ್ದಿರೋ ಹಾಗಾಗಿದೆ. ಮಾವ, ಪಾಪ ಹೆಣ್ಮಗಳು, ಯಾವುದಾದ್ರೂ ಕೆಲಸ ಕೊಡಿ.
ಹೇಳಿ ಮಾವ. ಕೃಪಾಕರ್, ಜಾನಕಿ ಅನ್ನೋ ಹುಡುಗಿನ ಆಫೀಸಿಗೆ ಕಳಿಸ್ತಾ ಇದ್ದೀನಿ. ಅವಳಿಗೆ ಅಕೌಂಟೆಂಟ್ ಜಾಬ್ ಕೊಡಿ. ಅಕೌಂಟೆಂಟ್ ಪೋಸ್ಟ್ಗೆ ಆಲ್ರೆಡಿ ಅಪಾಯಿಂಟ್ ಆಗಿದೆಯಲ್ಲ ಮಾವ. ಪರವಾಗಿಲ್ಲ, ಈ ಹುಡುಗಿ ನಮಗೆ ತಿಳಿದಿರೋ ಅವಳೆ, ಅಕಾಮಿಡೇಟ್ ಮಾಡಿ. ಸರಿ ಮಾವ, ಕಳಿಸಿ. ಸರಿಮ್ಮ, ನಿಮ್ಮ ಕೆಲಸ ಆಗಿದೆ, ನೀವು ಹೋಗಿ. ಬೇಗ ಹೋಗಿ ಆಫೀಸಿಗೆ ಜಾಯ್ನ್ ಆಗಿ. ಅಕ್ಕ ಥ್ಯಾಂಕ್ಸ್ ಅಕ್ಕ, ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ಮಾತಿಗೆ ಯಜಮಾನ್ರು ಒಪ್ಪಿಗೆ ಕೊಟ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಹೋಗಿ ಬನ್ನಿ. ಥ್ಯಾಂಕ್ ಯು. ಮೊನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಟ್ಸ್ಕೊಂಡಿದ್ದ ತಾಯ್ತ ಎಲ್ಲೋ ಬಿದ್ದೋಗಿದೆಯಲ್ಲಪ್ಪ. ಎಲ್ಲಿ ಬಿದ್ದೋಯ್ತು? ಅದನ್ನು ಕಟ್ಕೊಳ್ದೆ ಹೋದರೆ ಇವತ್ತು ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ನನ್ನ ಹೆಂಡತಿ ಜೊತೆಯಲ್ಲಿ ಬಾರಿ ಅಂದರೆ ದೆವ್ವ ಮೈ ಮೇಲೆ ಬಂದಂಗೆ ಆಡ್ತಾಳೆ. ಎಲ್ಲಿ ಬಿದ್ದೋಯ್ತದು? ಮಧ್ಯಾಹ್ನ ಇಲ್ಲೇ ಓಡಾಡ್ತಾ ಇದ್ದೆ, ಬಿದ್ದಿದ್ರೆ ಇಲ್ಲೇ ಎಲ್ಲೋ ಬಿದ್ದಿರಬೇಕು. ಅಯ್ಯೋ, ಈ ರಾತ್ರಿಗಳು ಯಾಕಾದರೂ ಬರ್ತವೋ? ಯಾವಾಗಲೂ ಹಗಲೇ ಇದ್ದೀರ ಆಗ್ತಾ ಇರಲಿಲ್ವಾ? ಛ, ಈ ದೇವ್ರ ಕಣ್ಣೇ ಇಲ್ಲ, ನಮ್ಮನ್ನು ಹುಟ್ಟಿ ಭಯನ ಜೊತೆಯಲ್ಲೇ ಹುಟ್ಟಿಸ್ಬಿಟ್ಟ. ಆಂಜನೇಯ, ವೀರಾಂಜನೇಯ ಎಲ್ಲಪ್ಪ ಇದೆಯಾ? ಛ, ಎಲ್ಲೂ ಕಾಣ್ತಾ ಇಲ್ವಲ್ಲ ಆಂಜನೇಯ. ಅಲ್ಲಿ ಬಿದ್ದಿದೆ. ಅಯ್ಯೋ ಜಯಸಿಂಹ, ಹೆದರ್ಕೋಬೇಡ, ದೊಡ್ಡ ಮನಸ್ಸು ಮಾಡಿ ಎತ್ಕೊಂಬಂದ್ಬಿಡು. ಆಂಜನೇಯ, ವೀರಾಂಜನೇಯ. ಅಯ್ಯೋ, ಹೊರಗಡೆ ಇಷ್ಟೊಂದು ಕತ್ತಿದ್ದಿಲ್ಲಪ್ಪ, ಏನಪ್ಪ ಮಾಡೋದು? ಅಯ್ಯೋ ಆಂಜನೇಯ, ವೀರಾಂಜನೇಯ ಅನ್ಕೋತಾರೆ ಮಾಡ್ತೀರ, ಏನಪ್ಪ ಮಾಡೋದು? ಒಂದು ಐಡಿಯಾ, ನಾನು ಯಾರಿಗೂ ಕಾಣಬಾರ್ದು, ನನಗೂ ಯಾರು ಕಾಣಬಾರ್ದು. ಆಂಜನೇಯ, ವೀರಾಂಜನೇಯ. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಗಾಳಿ. ಸ್ವಾಮಿ, ಎಲ್ಲಿದ್ಯಾ ತಂದೆ? ಗಾಳಿ ಗಾಳಿ ಆಂಜನೇಯ ಸ್ವಾಮಿ ತಂದೆ. ಅಪ್ಪ, ನೀನು ಇದ್ದೆ, ನನಗೆ ನಿದ್ದೆನೇ ಬರಲ್ಲಪ್ಪ.